ಕಾಂಗ್ರೆಸ್ ಜೆಡಿಎಸ್ ಸರ್ಕಾರಕ್ಕೆ ದೊಡ್ಡ ಗಂಡಾಂತರ ಈಗ ಹತ್ತಿರನೇ ಬಂದು ನಿಂತ್ಕೊಂಡಿದ್ಯಾ ಅನ್ನುವಂತ ಪ್ರಶ್ನೆ ಮೂಡೋಕೆ ಈಗ ರಮೇಶ್ ಜಾರಕಿಹೊಳಿಯ ಕೆಲವೊಂದಷ್ಟು ನಡೆ ಕಾರಣ ಆಗ್ತಾ ಇದೆ. ಹಲವು ಶಾಸಕರು ರಾಜೀನಾಮೆ ಕೊಡೋಕೆ ಸಜ್ಜಾಗಿದ್ದಾರಾ ಅನ್ನುವಂತಹ ಕ್ವೆಶ್ಚನ್ ಮಾರ್ಕ್ ಈಗ ಜಾರಕಿಹೊಳಿಯ ಆ ಬಲ್ಕ್ ಆಗಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಅದರಿಂದ ಕಾರಣ ಆಗ್ತಾ ಇದೆ. ತೋಳ ಬಂತು ತೋಳ ಅಂತ ಹೇಳ್ತಿದ್ದಾರಲ್ಲ ಅಂತ ಕೇಳೋದಕ್ಕೆ ಹೌದು, ನಮ್ಮ ಕತೆ ಹಂಗೆ ಆಗೋಗಿತ್ತು. ಯಾಕಂದ್ರೆ ಬಲ್ಕ್ ಆಗಿ ಮಾಡೋಣ ಅಂತ ಇದ್ವಿ ಶಾಸಕರೆಲ್ಲ, ಈಗ ಮಾಡಕ್ ಹೊರಟಿದ್ದೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಲ್ಪ ದಿನ ತಡೀರಿ, ಒಳ್ಳೆ ಸುದ್ದಿ ಕೊಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟುಬಿಟ್ಟಿದ್ದಾರೆ. ಇಂದು ಅಥವಾ ನಾಳೆ ರಾಜೀನಾಮೆ ಕೊಡುತ್ತೇವೆ ಎಂದಿದ್ದಾರೆ. ಇಂದು ಅಥವಾ ನಾಳೆ ರಾಜೀನಾಮೆ ಕೊಡ್ತೀನಿ ಎಂದಿಲ್ಲ, ಕೊಡುತ್ತೇವೆ ಎಂದಿದ್ದಾರೆ. ನಾನೊಬ್ಬನೇ ರಾಜೀನಾಮೆ ಕೊಡೋದಾಗಿದ್ರೆ ಇಷ್ಟೊತ್ತಿಗೆ ಕೊಟ್ಟು ಬಿಡ್ತಾ ಇದ್ದೆ, ಆದ್ರೆ ನಮ್ಮ ಜೊತೆಗಿರೋರೆಲ್ಲ ತಡೀರಿ, ಸ್ವಲ್ಪ ದಿನ ಹೋಗ್ಲಿ, ಬಲ್ಕ್ ಆಗಿ ಕೊಡೋಣ ಅಂತ ಹೇಳಿದ್ರು, ಹಾಗಾಗಿ ಲೇಟ್ ಆಗಿದೆ ಅನ್ನುವಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಮೂಲಕ ಇದುವರೆಗೂ ಕೂಡ ತೋಳ ಬಂತು ತೋಳ ಕಥೆಯಾಗಿದ್ದ ರಮೇಶ್ ಜಾರಕಿಹೊಳಿ ಬಂಡಾಯ ಈ ಬಾರಿ ಸರ್ಕಾರವನ್ನ ಜಾರಿ ಬಿಡುತ್ತಾ ಅನ್ನುವಂತ ಒಂದು ಆತಂಕ ಈಗ ಕಾಡ್ತಾ ಇದೆ. ಈ ಮೂಲಕ ಸಮ್ಮಿಶ್ರ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಕಾಡ್ತಾ ಇರುವಂತಹ ರಮೇಶ್ ಜಾರಕಿಹೊಳಿ ಅನ್ನುವಂತಹ ಸಮ್ಮಿಶ್ರ ಸರ್ಕಾರದ ಪಾಲಿನ ತಲೆನೋವು ಈಗ ಬೆಳಗಾವಿ ವಿಮಾನವನ್ನ ಏರಿ ಬೆಂಗಳೂರುವರೆಗೂ ಕೂಡ ಬಂದು ತಲುಪಿಯಾಗಿದೆ. ಬೆಂಗಳೂರಿಗೆ ಬಂದು ತಲುಪಿರುವಂತಹ ರಮೇಶ್ ಜಾರಕಿಹೊಳಿ ಇನ್ನು ಯಾವ ರೀತಿ ತಲೆನೋವನ್ನ ಉಲ್ಬಣಿಸ್ತಾರೆ ಸರ್ಕಾರಕ್ಕೆ, ಮೈತ್ರಿಕೂಟದ ನಾಯಕರಿಗೆ, ಯಾವ ರೀತಿ ಸರ್ಕಾರದ ಕಾಲು ಹಿಡಿದು ಎರಳೆದು ಜಾರಿ ಬೀಳಿಸ್ತಾರೆ ಜಾರಕಿಹೊಳಿ, ಎಲ್ಲವೂ ಕೂಡ ಬಹಳ ಕುತೂಹಲದ ವಿಚಾರ. ಜಾರಕಿಹೊಳಿ ಜೊತೆ ಎಷ್ಟು ಜನ ಇದ್ದಾರೆ, ಬಲ್ಕ್ ಅಂದ್ರೆ ಯಾರ್ಯಾರು, ಎಷ್ಟು ಜನ ಇದ್ದಾರೆ, ಅವರೆಲ್ಲೂ ಕೂಡ ಕೊಡ್ತೀನಿ ಹೋಗ್ತೀನಿ ಅಂತ ಹೇಳಿಲ್ಲ. ಕೊಡುತ್ತೇವೆ, ಹೋಗುತ್ತೇವೆ, ಇವತ್ತು ಅಥವಾ ನಾಳೆ ಕೊಡುತ್ತೇವೆ, ಬಲ್ಕ್ನಲ್ಲಿ ಮಾಡೋಣ ಅಂತ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಅನ್ನುವಂಥದ್ದನ್ನು ಹೇಳ್ತಿರೋದು ನೋಡ್ತಾ ಹೋದರೆ ನಂಬರ್ ಎಷ್ಟಿದೆ, ರಮೇಶ್ ಜಾರಕಿಹೊಳಿ ಬಳಿ ಎಷ್ಟು ಶಾಸಕರಿದ್ದಾರೆ ಅನ್ನುವಂಥದ್ದು ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಅಂಶ. ಸ್ವಲ್ಪ ದಿನ ತಡೀರಿ, ಒಳ್ಳೆ ಸುದ್ದಿ ಕೊಡುತ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೂಡ ರಮೇಶ್ ಜಾರಕಿಹೊಳಿ ನೀಡಿದ್ದಾರೆ. ಆದರೆ ರಮೇಶ್ ಜಾರಕಿಹೊಳಿ ಹಿಂಗೆ ಮಾಡಿದ್ರು ಅನ್ನೋ ತನಕ ಮಾತ್ರ ಮಾಡಿದ್ರು ಅಂದಮೇಲೆ ಮಾತ್ರ ಮಾಡಿದ್ರು ಅಂತ ಅಲ್ಲಿ ತನಕ ಏನು ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಬಹಳ ಬಾರಿ ಇದೇ ರೀತಿ ಹತ್ತತ್ರ ಹೋಗಿ ಒಂದು ರೀತಿ ಟಚ್ ಆ್ಯಂಡ್ ರನ್ ರೀತಿ ಆಗಿದೆ. ಸೊ ಈ ಬಾರಿ ಫಿನಿಶಿಂಗ್ ಟಚ್ ಕೊಡ್ತಾರಾ ಬಂಡಾಯಕ್ಕೆ ಅಥವಾ ಮತ್ತೂ ಕೂಡ ಡ್ರ್ಯಾಗ್ ಆಗುತ್ತಾ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿನಯ್ ನೀಡ್ತಾರೆ. ವಿನಯ್, ಜಾರಕಿಹೊಳಿ ಬೆಳಗಾವಿಯಿಂದ ಬೆಂಗಳೂರಿಗೆ ರೀಚ್ ಆಗಿದ್ದಾರೆ. ಸಮ್ಮಿಶ್ರ ಸರ್ಕಾರಕ್ಕೆ ಆರಂಭದಿಂದಲೂ ಕೂಡ ತಲೆನೋವಾಗಿ ಕಾಡ್ತಿರುವಂತಹದ್ದು ಇವರ ಬಂಡಾಯ. ಈಗ ಅವರು ಬಲ್ಕ್ ಆಗಿ ರಾಜೀನಾಮೆ ಕೊಡೋದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಕೊಡ್ತೀನಿ ಅಂತ ಹೇಳ್ತಿಲ್ಲ, ಕೊಡುತ್ತೇವೆ ಅಂತ ಬಹುವಚನದಲ್ಲಿ ಮಾತನಾಡ್ತಾ ಇದ್ದಾರೆ. ಬಲ್ಕ್ ಅನ್ನೋ ಪದವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ಸೊ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಎಲ್ಲವೂ ಕೂಡ, ರಾಜಕೀಯ ವಲಯದಲ್ಲಿ ಏನ್ ಚರ್ಚೆ ಆಗ್ತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿನಯ್? ಹೌದು ಅಮರ್ ಪ್ರಸಾದ್, ಮಾಜಿ ಶಾಸಕ ಮತ್ತೆ ಗೋಕಾಕ್ನ ಕೈ ಶಾಸಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರ ನಡೆ ಏನಿದೆ ಅದು ನಿಗೂಢವಾಗಿದೆ ಅಂತಾನೆ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ನಿನ್ನೆ ಅವರು ಒಂದು ಬಾಂಬ್ ಅನ್ನ ಸಿಕ್ಕಿದ್ರು. ಏನಂತ ಹೇಳಿದ್ರೆ ನಾನು ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಅದು ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು. ಮತ್ತೆ ಸಮ್ಮಿಶ್ರ ಸರ್ಕಾರ ಅಸ್ಥಿರ ಆಗತ್ತನ್ನೋ ಮಾತು ಸಹ ಕೇಳಿ ಬಂದಿತ್ತು. ಇವತ್ತು ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ಬೆಂಗಳೂರಿಗೆ ಬಂದ ತಕ್ಷಣ ಇದ್ದಿದ್ದು ಎಲ್ರಿಗೂ ಅನುಮಾನ ಏನು ಅಂತೇಳಿ ಅವರು ಸ್ಪೀಕರ್ ರಮೇಶ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಡ್ತಾರೆ ಅಂತೇಳಿ. ಆದ್ರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬೆಂಗಳೂರಿಲಿಲ್ಲ, ಬದಲಾಗಿ ಅವರು ಶ್ರೀನಿವಾಸಪುರದಲ್ಲಿದ್ದಾರೆ. ಇವತ್ತು ಮತ್ತೆ ನಾಳೆ ಅವ್ರ ಕೈಗೆ ಅಂದ್ರೆ ರಮೇಶ್ ಜಾರಕಿಹೊಳಿ ಕೈಗೆ ರಮೇಶ್ ಕುಮಾರ್ ಸಿಗಲ್ಲ ಅನ್ನೋ ಮಾಹಿತಿಯನ್ನ ಇವಾಗಲೇ ರವಾನೆ ಮಾಡಿದ್ರು. ಮತ್ತೆ ಇವತ್ತು ತಮ್ಮ 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ಅಲ್ಲಿ ಏನು ಅವರು ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದ್ರು, ಇಲ್ಲಿ ಬಹಳ ಸ್ಪಷ್ಟವಾಗಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ನಾನು ಏಕಾಂಗಿಯಾಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ನಾನು ಹೋಗಿ ಸ್ಪೀಕರ್ ಅವ್ರನ್ನ ಹುಡ್ಕೊಂಡು ರಾಜೀನಾಮೆ ಕೊಡ್ಬೋದಾಗಿತ್ತು. ಆದ್ರೆ ಬಲ್ಕ್ ಆಗಿ ನಾವು ರಾಜೀನಾಮೆಯನ್ನ ಕೊಡ್ತೀವಿ ಅನ್ನೋ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಆದ್ರೆ ಬಲ್ಕ್ ಆಗಿ ಕೊಡ್ತೀವಿ ಅಂತ ಹೇಳಿದ್ರೆ ಯಾರು ಎಷ್ಟು ಜನ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ ರಮೇಶ್ ಜಾರಕಿಹೊಳಿ ಅವರು. ಒಟ್ಟಾರೆಯಾಗಿ ಏನು ಸಂಚಲನ ಸೃಷ್ಟಿ ಆಗ್ತದೆ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕೆ, ಇದಕ್ಕೆ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ನಾನು ಮಾತ್ರ ರಾಜೀನಾಮೆ ಕೊಡ್ತಾ ಇಲ್ಲ, ಸಾಕಷ್ಟು ಮಂದಿ ನನ್ನ ಜೊತೆಯಲ್ಲಿದ್ದಾರೆ. ಸದ್ಯದಲ್ಲೇ ಅಂದ್ರೆ 2-3 ದಿವಸದಲ್ಲಿ ಸಮಾನ ಮನಸ್ಕರು ನಾವು ಕೂತ್ಕೊಂಡು ಮಾತನಾಡಿ ರಾಜೀನಾಮೆ ಬಗ್ಗೆ ತೀರ್ಮಾನ ಮಾಡಿ ಬಲ್ಕ್ ಆಗಿ ರಾಜೀನಾಮೆ ಕೊಡ್ತೀವಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅಮರ್ ಪ್ರಸಾದ್ ಮತ್ತೊಂದು ಮಾಹಿತಿಯನ್ನ ಅವರು ಕೊಡ್ತಾರೆ. ಏನಂತ ಹೇಳಿದ್ರೆ, DK ಶಿವಕುಮಾರ್ ನನ್ನ ಮಟ್ಟದ ಲೀಡರ್ ಅಲ್ಲ, ನಂದೇನಿದ್ರು ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು. ಸೊ ಹೀಗಾಗಿ
DK ಶಿವಕುಮಾರ್ ಅವರ ಮಾತಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನಾನು ಕೊಡೋದಿಲ್ಲ ಅಂತ ಹೇಳಿ ಒಟ್ಟಾರೆಯಾಗಿ ಏನು ರಾಜೀನಾಮೆ ಪ್ರಹಸನ ನಡೀತಾ ಇದೆ, ಇದಕ್ಕೆ ನಾನು ಮಾತ್ರ ರಾಜೀನಾಮೆ ಕೊಡ್ತಿಲ್ಲ, ಸಾಕಷ್ಟು ಮಂದಿ ನನ್ನ ಜೊತೆಲಿದ್ದಾರೆ ಅಂತ ಹೇಳಿ ಹೊಸ ಬಾಂಬನ್ನ ಸಿಡ್ತಿದ್ದಾರೆ. ಆದ್ರೆ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ರಾಜೀನಾಮೆ ಯಾರ್ಯಾರು ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಮತ್ತೆ ಈಗ 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ಇಂದ ರಮೇಶ್ ಜಾರಕಿಹೊಳಿ ಅವರು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ವಿನಯ್. ನೋಡಿ, ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಕರೆದ್ರೆ ತೊಗೊಳ್ಬತ್ತಾಳ ಅನ್ಸ್ಕೊಂಡ್ ಈಗ ಅದು ನಿಜ ಅನ್ನೋದಕ್ಕೆ ನಿಜ. ಯಾಕಂದ್ರೆ ನಾವು ಒಬ್ಬನೇ ಕೊಡಕ್ಕೆ ರೆಡಿ ಇದ್ರು ಸಹಿತ ನಮ್ಮ ವಿದೇಶಗಳು ನಮ್ಮ ವಿವಿಧ ಶಾಸಕರು ಕೊಡೋದು ಎಲ್ಲ ಕೊಡೋದು ಒಬ್ಬ ಕೊಡೋಣ ಬಿಟ್ಟಿದ್ದೆ. ನಾನು ನಿಮ್ಗೆ ಹೇಳಿದೆ 4 ಸ್ಟ್ಯಾಂಪ್ ಹೋದಾಗ ಅವ್ರು ರೆಡಿ ಇದ್ದೆ. ನಾನು ಒಬ್ಬ ಕೊಟ್ಟು ಉಪಯೋಗ ಇಲ್ಲ. ಕೊಟ್ಟರೆ ಎಲ್ಲ ಬಲ್ಕೆ ಕೊಟ್ಟರೆ ಒಳ್ಳೆಯದು ಬರ್ತೈತೆ ಅಂತ ಹೇಳನೇ ಉಳಿದೀನಿ. ನಾ ಮಾತ್ರ ಟೋಟ್ಲಿ ರಜೆ ಕೊಟ್ಟೆ ಬಿಟ್ಟೆ. ನಾ ರಜೆ ಏನು ತಾಂತ್ರಿಕ ಒಟ್ಟು ಕಾಂಗ್ರೆಸ್ ಅದನ್ನೇ ದಯವಿಟ್ಟು ಮತ್ತೊಂದಕ್ಕೊಂದು ನೀವು ಬೆಳೆಸ್ಬೇಡಿ. ದಯವಿಟ್ಟು ನಾವು ನಮ್ಮ ಸಹಕಾರ ಕೊಡಿ. ಕೆಲವೇ ದಿನದಲ್ಲಿ ನಿಮ್ಗೆ ಒಳ್ಳೆಯ ಸುದ್ದಿ ಸಿಗ್ತದೆ ಸರ್. ಎಷ್ಟು ಜನ ಶಾಸಕರು ನಮ್ಮ ಸಹಕಾರ ನಿಮ್ಗೆ ಇದೆ ಸರಿ. ಏಕಾಂಗಿ ಒಂದು ವಿಷಯ ಆದ್ರೆ ಮೇ 23 ಆದ್ಮೇಲೆ ಅದಕ್ಕಿಂತ ಮುಂಚೆ ನಾ ಏನು ಹೇಳಂಗಿಲ್ಲ, ಅದು ಹೇಳ್ಬಾರ್ದು. ನಾವು ನೋಡಿ ನಾವು ಬಂದಿದ್ದೀನಿ, ನಾ ಡೇ ಒಳದ ಫಾರ್ಮ್ ಅದನ್ನೇ. ನಮ್ಮ ಹಿತೈಷಿಗಳು ನಮ್ಮ ಹಿಂದಿನ ಶಾಸಕರು ಅವ್ರು ಹೇಳಿದ್ ಕೇಳ್ಬೇಕಂತ ಒಬ್ಬ ಡಿಸಿಷನ್ ತಗೋಬೋದಲ್ಲ ನಾ. ಯಾಕಂದ್ರೆ ಒಬ್ಬ ಕೊಟ್ಟು ಏನು ಅರ್ಥ ಇಲ್ಲ. ನೀವು ಯಾಕಂದ್ರೆ ನಾನು ಹೇಳಿದ ನಿಜ 4 ಟೈಮ್ ತೊಗೊಂಡಿನಿ. ಆಮೇಲೆ ಎಲ್ಲ ಕೂಡಿದಾಗ ಒಂದು ನಿರ್ಣಯ ತೊಗೊಂಡು ಆ ಪ್ರಕಾರ ನಮ್ಮ ಯಾಕಂದರೆ ಇದು ಒಂದು ಗ್ರೂಪ್ ಡಿಸಿಷನ್, ಒಬ್ಬ ಏಕಾಂಗಿ ಡಿಸಿಷನ್ ಅಲ್ಲ. ಅದಕ್ಕೆ ನಾ ಅದನ್ನು ಎಲ್ಲರೂ ಕೇಳಿದಂಗೆ ಕೇಳ್ಬೇಕು. ಎಲ್ಲ ಕೂಡಿ ಇವತ್ತು ನಾವು ಕೊಡ್ತೀವಿ. ಅವ್ರು ಏನಂತ ನಿರ್ಣಯ ತಗೋತಾರೆ. ಏಕಾಂಗಿ ಹೇಳಕ್ ಬರೋದಿಲ್ಲ. ನಾವು ಒಬ್ಬ ತಿಳ್ಕೊಳ್ಳಿ ಹೇಳಕ್ ಬರೋದಿಲ್ಲ. ಸರ್, ಈಗ ಸತೀಶ್ ಜಾರಕಿಹೊಳಿ ಇಲ್ಲ, ಅವರು ಒಂದು ಮಾತು ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಒಂದು ಐಟಮ್ ಕಳ್ಕೊಂಡವ್ರೆ, ಹಾಗಾಗಿ ಹಂಗೆ ಆಡ್ತಾರೆ. ಮಂತ್ರಿ ಕಳ್ಕೊಂಡು ಮಂತ್ರಿ ನಾನೇ ಬಿಟ್ಟಿಲ್ಲ. ನಾನು ನೋಡಿ, ನಾ ಏನಾದ್ರು ನಂಗೆ ಅಧಿಕಾರ ಆಸೆ ಇದ್ರೆ ಕ್ಯಾಬಿನೆಟ್ ತಪ್ಪಿಸಿಕ್ಕಿಲ್ಲ. ದಿಲ್ಲಿಗೆ ಹೋಗ್ತಿದ್ದೆ, ನಾ ಇಲ್ಲಿ ಹೋಗಿಲ್ಲ. ನಾ ಸ್ವತಃ ಡಿಸಿಷನ್ ಅದು ಯಾರನ್ನ ಕಳ್ಕೊಂಡು ನನಗೆ ಮಂತ್ರಿ ಕಳ್ಕೊಂಡಾಗ ಮಂತ್ರಿ ನಾನಾಗಿ ಬಿಟ್ಟಿದ್ದೀನಿ. ಅದಕ್ಕೆ ಅವ್ರು ಪಾಪ ಅನ್ಲಿ ಅವ್ನು ಎಷ್ಟು ಮೋಸ ಮಾಡಿ ನೀವು 2 ಸಲ ಮನೆಗೆ ಬಂದು ಕೂತು ನೋಡಿದ್ರಿ. ನಾ ಮನೆಗೆ ಹೋಗಿಲ್ಲ.